ಮಾತಾಡೋದು ಆಚಾರ, ಮಾಡೋದು ಮಾತ್ರ ಅನಾಚಾರ ಅನ್ನೋ ತರ ಇದೆ ನಿಮ್ಮ ವರ್ತನೆ. ಏನಾಗಿದೆ ಅಂತ ನೇರವಾಗಿ ಹೇಳು. ನನಗೆ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಇಲ್ಲ. ಸುಳ್ಳು ಹೇಳ್ಬೇಡಿ, ಅದು ನಿಮ್ಗೆ ಶೋಭೆ ತರಲ್ಲ. ನಮ್ಮ ತಾತ ಮುತ್ತಾತರ ತಲೆ ತಲಾಂತರದಿಂದ ನಾವು ನಿಮ್ಮ ಆಶ್ರಮಕ್ಕೆ ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಳ್ತಾ ಇದ್ದೀವಿ. ನಮ್ಮ ಭಕ್ತಿಗೆ ನಮ್ಮ ಶ್ರದ್ಧೆಗೆ ನೀವು ದ್ರೋಹ ಬಗ್ದಿದ್ದೀರಿ. ಏನಾಗಿದೆ ಅನ್ನೋದನ್ನ ಬಾಯ್ ಬಿಟ್ಟು ಹೇಳು. ಹೇಳ್ತೀನಿ ಕೇಳಿ. ನಮ್ಮೂರಿನ ಗರುಡ ದೇವರು ಬಿರುಕು ಬೀಳೋಕೆ ನೀವೇ ಕಾರಣ. ನಮ್ಮ ವಿಷ್ಣುಪುರ ಸ್ಮಶಾನ ಆಗೋಕೆ ನೀವೇ ಕಾರಣ. ಇದ್ಯಾವುದಕ್ಕೂ ಕಾರಣ ನಾನಲ್ಲ. ನೀವಲ್ಲ ಕಾರಣ, ಆ ನಾಗಿಣಿ. ಆದ್ರೆ ಆ ನಾಗಿಣಿಗೆ ಸಹಾಯ ಮಾಡಿದ್ದು, ಸಹಕಾರ ನೀಡಿದ್ದು ಮಾತ್ರ ನೀವೇ. ನಿಮ್ಮ ಊರಲ್ಲಿ ಏನಾಗಬೇಕು ಅಂತ ದೈವ ಇಚ್ಛೆ ಇತ್ತು, ಅದೇ ಆಗಿದೆ. ಇದನ್ನ ಇಲ್ಲಿಗೆ ಬಿಟ್ಟುಬಿಡು. ಇಲ್ಲದೆ ಹೋದ್ರೆ ನಿನ್ನ ಜೀವಕ್ಕೂ ಸಂಚಕಾರ ಬರ್ಬೋದು. ಹೆದರ್ಸ್ತಾ ಇದ್ದೀರಾ ಶಾಸ್ತ್ರಿಗಳೇ? ನಾನು ರಣ ವಿಕ್ರಮನೆ ಹೊರತು ರಣ ಹೇಳಿಯಲ್ಲ. ರಣಚಂಡಿ ಅವತಾರದಲ್ಲಿ ಆ ನಾಗಗಳಿಗೆ ಒಂದು ಗತಿ ಕಾಣಿಸ್ತೇನೆ. ನಿನ್ನ ಆತುರ ಅಹಂಕಾರ ನಿನ್ನ ಅಂತ್ಯಕ್ಕೆ ನಾಂದಿ ಹಾಡ್ತವೆ ಅಂತ ಆಗಲೇ ಹೇಳಿದ್ದೀನಿ. ಅರ್ಜುನ ಅಮೃತನ ಕೊಂದು ರಕ್ತ ತರ್ಪಣ ಬಿಡ್ಲಿಲ್ಲ ಅಂದ್ರೆ ನಾನು ಗರುಡ ವಂಶದವನೇ ಅಲ್ಲ, ಸರಿರಂಜ ನಾಯಕನ ಮೊಮ್ಮಗನೇ ಅಲ್ಲ. ದೀಪ ಆರುವಾಗ ಪ್ರಕಾಶಮಾನವಾಗಿ ಉರಿಯತ್ತೆ. ನೀನು ಅಗತ್ಯಕ್ಕಿಂತ ಜಾಸ್ತಿ ಆರ್ಭಟ ಮಾಡ್ತಾ ಇದೆಯಾ. ಇದ್ರ ಫಲ ಅನುಭವಿಸ್ತೀಯ. ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ, 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 ಕಾಪಾಡಿ. ಅವತ್ತು ತ್ರಿವೇಣಿ ಕೈಯಲ್ಲಿ ನೋಡ್ದಾಗಾಯ್ತು, ಆದ್ರೆ ಈಗ ಇಲ್ವಲ್ಲ, ಮತ್ತೆಲ್ಲಿರ್ಬೋದು? ಯಾರಾದ್ರೂ ಕಾಪಾಡಿ, ಕಾಪಾಡಿ. ಅರ್ಜುನ್, ಕರ್ಣ, 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 ನಿಮ್ ಕೈ ಮುಗಿತೀನಿ, ಯಾರಾದ್ರೂ ಕಾಪಾಡ್ರು. ಶತ್ರುಘ್ನಿಗೆ ಈಗಿರೋ ಮಾನಸಿಕ ಸ್ಥಿತಿ ನೋಡಿದ್ರೆ ಅವನು ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಅವನು ಮಾಡೋ ಕಾರ್ಯದಿಂದ
ಏನಾದರೂ ಅನಾಹುತ ಆದರೆ ಅದರಿಂದ ಅವನಿಗೂ ತೊಂದರೆ, ಅರ್ಜುನ ಅಮೃತರಿಗೂ ತೊಂದರೆ. ಶತ್ರುಘ್ನಿಂದ ಏನಾದರೂ ಅನಾಹುತ ಆಗೋದಕ್ಕೆ ಮುಂಚೆ ಹೇಗಾದರೂ ಮಾಡಿ ಅವನನ್ನು ತಡಿಬೇಕು. ನನ್ನ ಕೂಗಿ ಕೇಳಿಸ್ತಾ ಇಲ್ವಾ? ಈಗ ನಾನಿರೋ ಸ್ಥಿತಿಯಲ್ಲಿ ನನಗೆ ಸಹಾಯಕ್ಕೆ ಬರೋರಂದ್ರೆ ಇಬ್ರೆ, ಒಬ್ರು ಬಾಬಾ, ಮತ್ತೊಬ್ಬರು ರುದ್ರ. ನಾನು ಅವ್ರ ಸಹಾಯನ ಕೇಳ್ಕೊಂಡು ಹೋಗ್ಬೇಕು. ಬಾಬನ್ಗೂ ನಾಗಿಣಿ ಮೇಲೆ ತುಂಬಾನೇ ಕೋಪ ಇದೆ. ನಾನು ಅವ್ರ ಹತ್ರ ಹೋಗಿ ಇರುವ ವಿಚಾರನ ಹೇಳಿ ಅವಳನ್ನ ಮುಗಿಸೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರೆ ಅವ್ರು ಖಂಡಿತ ಸಹಾಯ ಮಾಡೇ ಮಾಡ್ತಾರೆ. ಈ ರೀತಿ ಅರ್ಜುನ ಅಮೃತರನ್ನ ಕೊಲ್ಲೋದಕ್ಕೆ ಶತ್ರುಘ್ನ ಬಂದಿದ್ದಾನೆ ಅನ್ನೋ ವಿಷಯ ಅರ್ಜುನ ಅಮೃತರಿಗೆ ಗೊತ್ತಾದರೆ ಆತಂಕ ಪಡ್ತಾರೆ. ಹಾಗೆ ಅವ್ರ ಮನೆಯವರು ಸಹ ಅರ್ಜುನ ಅಮೃತರಿಗೆ ಮತ್ತೆ ಅವ್ರ ಮನೆಯವರಿಗೆ ಈ ವಿಷಯ ಗೊತ್ತಾಗದೇ ಇರೋ ನೋಡ್ಕೋಬೇಕು. ನಾಗಿಣಿ, ನಾಗಿಣಿ, ನೀನ್ ಯಾಕೆ ನನ್ನ ರೂಮ್ ಬಂದಿದ್ಯಾ? ನಾಗಿಣಿ, ನಿನ್ನನ್ನೇ ಕೇಳ್ತಾ ಇರೋದು. ನಾನು ನಾಗಿಣಿ ಅಲ್ಲ, ಅಮೃತ. ಎಲ್ರ ಹತ್ರ ಆಡ್ದಾಗೆ ನನ್ನ ಹತ್ರ ಆಡೋದಕ್ಕೆ ನೋಡ್ಬೇಡ. ನಾನು ತಗ್ಗೋನೂ ಅಲ್ಲ, ಬಗ್ಗೋನೂ ಅಲ್ಲ. ಒಳ್ಳೆ ಮಾತಿಂದ ಹೇಳು, ನನ್ನ ರೂಮ್ಗೆ ನೀನು ಯಾಕೆ ಬಂದೆ ಅಂತ. ನನಗೇನೋ ಅನುಮಾನ ಬಂತು, ಅದಕ್ಕೆ ಬಂದೆ. ನಿನಗೆ ಅನುಮಾನ ಬರುವಂಥದ್ದು ಏನಿದೆ? ಅದನ್ನು ನೀನು ತಾನೇ ಹೇಳಬೇಕು. ಹುಡ್ಕೊಂಡು ಬಂದಿರೋದು ನಾನಾ ನೀನಾ? ಯಾಕೆ? ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ವಾ? ಇಲ್ಲ. ಸುಳ್ಳು. ನೀನು ಸುಳ್ಳು ಹೇಳ್ತಾ ಇದೀಯಾ? ನಿನ್ನ ಹತ್ರ ನಾನು ಯಾಕೆ ಸುಳ್ಳು ಹೇಳಬೇಕು? ಇಷ್ಟಕ್ಕೋ ನಿನಗೆ ಬೇಕಾಗಿರೋದು ನನ್ನ ಹತ್ರ ಏನಿದೆ?
ಮೊದಲು ನೀನು ಇಲ್ಲಿಂದ ಹೋಗೋ. ಇಲ್ಲ, ನಾನು ಹೋಗೋದಿಲ್ಲ. ನಾನು ನಿನ್ನ ಕೋಣೆನ ಕೂಲಂಕಷವಾಗಿ ಹುಡುಕ್ಬೇಕು. ಅದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ನನಗೆ ಕೇಳೋ ಅವಶ್ಯಕತೆ ಇದೆ. ನಿನ್ನ ಅವಶ್ಯಕತೆಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಮೊದಲು ಇಲ್ಲಿಂದ ಹೋಗೋ. ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡೋದಕ್ಕಾಗತ್ತೆ? ನೀನೇ ನಾಗಿಣಿ ಅಂತ ಎಲ್ರಿಗೂ ಹೇಳಬೇಕಾಗತ್ತೆ. ನಾನು ನಾಗಿಣಿಯಲ್ಲ ಅಮೃತ ಅಂತ ತ್ರಿವೇಣಿ ಅರ್ಜುನ್ ಅವರು ನಂಬಾಯ್ತು. ಇನ್ನು ನಿನ್ನ ಮಾತಿಗೆ ಯಾರು ಸೊಪ್ಪು ಹಾಕೋದಿಲ್ಲ. ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನ್ನ ರಕ್ತ ಗರುಡ ದೇವರ ಮೇಲೆ ಬಿದ್ದು ಅಪವಿತ್ರ ಆಗಿ ಬಿರುಕ್ಬಿಟ್ಟಿದೆ ಅಂತ ಎಲ್ರಿಗೂ ಹೇಳಬೇಕಾಗತ್ತೆ. ಆದರೆ ಆ ಬಾಬನ ಎಲ್ಲಿ ಅಂತ ಹುಡ್ಕೋದು? ವಿಷ್ಣುಪುರದಲ್ಲಿರುವಾಗ ನಾನು ಪಣಿವನದಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ರು. ಹೌದು, ಪಣಿವನನ ಹುಡುಕಿ ಬಾಬನ್ ಭೇಟಿ ಮಾಡಬೇಕು. ಈ ವಿಷಯನ ಅಮೃತಳಿಗೆ ಹೇಳಿ ಅವಳು ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳಬೇಕು. ಎಂದೂ ಇಲ್ಲದ ಚಂಚಲತೆ ನನ್ನನ್ನು ಹಿಂದೇಕೆ ಕಾಡುತ್ತಿದೆ? ಇಲ್ಲ, ಇನ್ನು ಧ್ಯಾನಕ್ಕೆ ಪ್ರಯತ್ನ ಪಟ್ಟ ಪ್ರಯೋಜನ ಇಲ್ಲ. ಜೈ ಮಹಾಕಾಲ. ನನ್ನ ಪರಿಸರಕ್ಕೆ ಯಾರೋ ಅಪರಿಚಿತರ ಆಗಮನವಾಗಿದೆ. ಯಾರ ಅಪರಿಚಿತ? ಅವನು ಇಲ್ಲಿಗೆ ಬಂದ ಉದ್ದೇಶ ಏನು ಅಂತ ತಿಳ್ಕೊಂಡು ಮೊದಲು ಅವನನ್ನ ಇಲ್ಲಿಂದ ಹೊರಗೆ ಹಾಕ್ಬೇಕು. ಬಾಬಾ, ರುದ್ನ, ಏನ್ ನಿನ್ನ ಅವಸ್ಥೆ? ಆ ನಾಗಿಣಿಯ ಕುತಂತ್ರದ ಫಲನ ನಾನು ಅನುಭವಿಸ್ತಾ ಇದ್ದೀನಿ ಬಾಬಾ. ನೀನ್ ಹೇಳ್ತಿರೋದಿರೋ ನನಗೆ ಅರ್ಥ ಆಗ್ತಾ ಇಲ್ಲ. ಬಿಡಿಸ್ ಹೇಳು. ನೀನ್ ಈ ಊರನ್ನ ಬಿಟ್ಟು ಹೋಗ್ಬೇಕು. ಸಾಧ್ಯ ಇಲ್ಲ ಅಂದ್ರೆ ನೀನ್ ಜೀವಂತವಾಗಿ ಉಳಿಯಲ್ಲ. ನಿನ್ನ ವಿರುದ್ಧ ಏನೇನಾಗಿದೆ ಅನ್ನೋದು ನಿನಗೆ ನಿಖರವಾಗಿ ತಿಳಿದಿದೆ. ಹಾಗೆ
ಇದಕ್ಕೆ ಪರಿಹಾರ ಏನು ಅನ್ನೋದು ನಿನಗೆ ಗೊತ್ತಿದೆ. ಇದಕ್ಕೆ ಪರಿಹಾರ ಮಾರ್ಗವನ್ನು ಸಹ ನೀನೇ ಕಂಡುಕೋ. ನಿಮ್ಮನ್ನೇ ನಂಬಿ ನಾನು ನಿಮ್ಮಲ್ಲಿಗೆ ಬಂದಿದ್ದೀನಿ ಬಾಬಾ. ನನ್ನ ನಿರಾಶೆ ಮಾಡಬೇಡಿ. ನೀವೀಗ ನನಗೆ ಗುರುವಿನ ಸ್ಥಾನದಲ್ಲಿದ್ದೀರಾ. ಆ ಶಾಸ್ತ್ರಿಗಳನ್ನ ನೀನು ಗುರು ಅಂತ ಹೇಳಿದ್ದು ನನಗಿನ್ನೂ ನೆನಪಿದೆ. ಹೌದು, ಹಿಂದಿನಿಂದಲೂ ಅವರ ಆಶ್ರಮಕ್ಕೆ ನಡೆದುಕೊಳ್ತಾ ಇದ್ವಿ. ಆ ನಂಬಿಕೆಯಿಂದ ಅವ್ರನ್ನ ನಾನು ನಂಬಿದ್ದೆ. ಅವರೇ ನನಗೆ ಮೋಸ ಮಾಡಿದ್ರು. ಆದರೆ ಈಗ ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಬಾಬಾ. ಸಹಾಯ ನನಗೆ ಅತ್ಯಗತ್ಯ ಇದೆ ಬಾಬಾ. ಸರಿ, ನಿನ್ನ ಈ ಮನವಿಗೆ ನನ್ನ ಮನಸ್ಸು ಕರಗಿದೆ. ಆದರೆ ಈಗಲೇ ನಾನು ಏನನ್ನು ಹೇಳೋದಿಲ್ಲ, ಯೋಚನೆ ಮಾಡಿ ಹೇಳ್ತೀನಿ. ಜೈ ಮಹಾಕಾಲ. ಏನ್ ಹೇಳ್ತಾ ಇದ್ಯಾ ನೀನು? ಸತ್ಯ ಹೇಳ್ತಾ ಇದ್ದೀನಿ. ಶಾಕ್ ಆಯ್ತಾ? ಆಗ್ಲಿ ಅಂತಾನೆ ತಾನೆ ನಾನು ಈ ವಿಷಯನ ನಿನಗೆ ಹೇಳಿದ್ದು. ನಿನ್ನ ರಕ್ತ ನಿನ್ನ ದೇಹದಿಂದ ಚಿಮ್ಮಿದ್ದು, ಅದನ್ನ ನಿನ್ನ ಸ್ನೇಹಿತೆ ಮಿನಿ ಗರುಡ ದೇವ್ರ ಮೇಲೆ ಹಾಕಿದ್ದು, ಅದು ಬಿರುಕು ಬಿಟ್ಟಿದ್ದು, ಹಾಗೆ ಭಸ್ಮದ ಗೆರೆ ಮೇಲೆ ನಿನ್ನ ರಕ್ತವಿದ್ದಾಗ ಅದು ತನ್ನ ಶಕ್ತಿನ ಕಳ್ಕೊಂಡಿತ್ತು. ನೀನು ಆ ಗೆರೆನ ದಾಟಿದ್ದು. ಎಲ್ಲ ನನಗೆ ಇಂಚಿಂಚು ಗೊತ್ತು. ಇದ್ದಿದ್ದನ್ನ ಇದ್ದ ಹಾಗೆ ನಮ್ಮ ಅಮ್ಮನ ಹತ್ರ, ನಿನ್ನ ಅರ್ಜುನ್ ಹತ್ರ, ನಮ್ಮ ಅತ್ತಿಗೆ, ಸಾರಿ ನಿನ್ನ ಅತ್ತೆ ಅವ್ರ ಹತ್ರನೂ ಹೇಳಿದ್ರೆ ಈ ಮನೆಯಲ್ಲಿ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡು. ಈ ವಿಷಯನ ನಾನು ಯಾರಿಗೆ ಹೇಳದೇ ಇದ್ರೋ ನಿನ್ನ ಅರ್ಜುನ್ಗಂತೂ ಹೇಳೇ ಹೇಳ್ತೀನಿ. ಯಾಕೆಂದ್ರೆ ಅರ್ಜುನ್ ಅಂದ್ರೆ ನಿನಗೆ ಸರ್ವಸ್ವ ಅಲ್ವಾ? ನಿನ್ನ ಅಸಲಿ ರೂಪ ಅವನಿಗೆ ಗೊತ್ತಾದ್ರೆ ನಿನ್ನಿಂದ ಅವನು ದೂರ ಆಗ್ತಾನೆ.